ವರ್ಕ್ಫ್ಲೈ ಡ್ಯಾಮೇಜ್ ಕಾಮಗಾರಿಗೆ ಮತ್ತೆ ವಿರೋಧ ವ್ಯಕ್ತಪಡಿಸಿದ ಡಾಕುಳಗಿ ಗ್ರಾಮದ ರೈತರು ನಮ್ಮ ಹೊಲಗಳಿಗೆ ಈ ಕಾಮಗಾರಿ ಬೇಡ ಎಂದು ಶಾಸಕರಿಗೆ ಮನವಿ. ಹುಮ್ನಾಬಾದ್ ತಾಲೂಕಿನ ಅಮೀರಾಬಾದ್ ವಾಡಿ ಸೀಮೆಯಿಂದ ಡಾಕುಳಗಿ ಗ್ರಾಮದ ಮೇಲಿಂದ ಹಾದು ಹೋಗಿ ಅತಿವಾಳ ಗ್ರಾಮದ ಸೀಮೆವರೆಗೆ ವರ್ಕ್ಫ್ಲೈ ಡ್ಯಾಮೇಜ್ ಕಾಮಗಾರಿ ಕಾರಂಜಾ ಡಿಪಾರ್ಟ್ಮೆಂಟ್ ಇಂದ ಶಾಸಕರ ಅನುದಾನದಲ್ಲಿ ನಡೆಯುತ್ತಿದ್ದು, ಈ ಭೂಮಿ ಫುಡ್ ಖರಾಬ್ ಅಲ್ಲ, ನಮ್ಮ ಜಮೀನಿನ ಭೂಮಿ. ಪ್ರತಿ ವರ್ಷ ನಾವು ಉದ್ಯೋಗ ಖಾತ್ರಿ ಮೂಲಕ ಕಾಲುವೆ ಸರಿಪಡಿಸಿಕೊಳ್ಳುತ್ತೇವೆ. ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಮಗೆ ಕಾಮಗಾರಿ ಅವಶ್ಯಕತೆ ಇಲ್ಲ. ಹಾಗಾಗಿ ಶಾಸಕರು ಈ ಕಾಮಗಾರಿ ನಮ್ಮ ಹೊಲಗದ್ದಿಗೆ ಹತ್ತಿರ ಮಾಡಬಾರದು ಎಂದು ಮನವಿ ಮಾಡಿದ್ದಾರೆ. ಗ್ರಾಮಕ್ಕೆ ಅನುಕೂಲವಾಗುತ್ತದೆ. ಸ್ಮಶಾನ ಭೂಮಿ ನೀರು ಬರುತ್ತದೆ ಅಂದರೆ ಅದಕ್ಕೆ ಪರ್ಯಾಯವಾಗಿ ಮಾಡಿರುವ ರಸ್ತೆ ಒಡೆದು ಕಾಲುವೆ ಮಾಡಿ ಸಮಸ್ಯೆ ಬಗೆಹರಿಯುತ್ತದೆ. ಅದು ಬಿಟ್ಟು ನಮ್ಮ ಭೂಮಿಯಲ್ಲಿ ಈ ಕಾಮಗಾರಿ ಮಾಡಬೇಡಿ ಎಂದು ಸ್ಥಳೀಯ ರೈತರು ಮನವಿ ಮಾಡಿದ್ದಾರೆ. ಶಾಸಕರು ಒಳ್ಳೆಯವರೇ, ಅವರ ಮೇಲೆ ನಮಗೆ ದ್ವೇಷ ಏನೂ ಇಲ್ಲ. ಸ್ಥಳೀಯ ಅವರ ಬೆಂಬಲಿಗರು ಅವರ ದಾರಿಗೆ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕೆಂದು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಂಚಶೀಲ ದೊಡ್ಡಿ, ದೇವೇಂದ್ರ ಗೌರಿ, ಕಂಟೆಪ್ಪ ಗೌರಿ, ಸರಸ್ವತಿ ಗೌರಿ, ರವೀಂದ್ರ ದೊಡ್ಡಿ, ಗೌತಮ್ ದೊಡ್ಡಿ, ವೈಜನಾಥ್ ಗೌರಿ, ದೇವೇಂದ್ರ ದೊಡ್ಡಿ ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಮನೆ ಮಾಡಿಸಿ ಬಿಟ್ಟಿಂದದ ಮತ್ತೆ ಈಗ ಅದ್ರ ಕೆದರ್ತೆ ಅಂತಾರ. ಹೆಂಗ್ ಕೆದರ್ಲಾಗ ಗುಡ್ತೇವು ನಾವು. ನಮ್ಮ ಹೊಲ ಹಾಳಾಗ ಹೋಯ್ತಾವ. ಎಲ್ಲ ಇರ್ಲಕ್ಕೆ ಥೋಡೆ ಹೊಲ ಅವ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈಗ ಮುಂದೆ ಹೊಡಿಬಾರ್ದು. ನಮ್ಗೆ ಮೊದಲಿಂದ ನಾವು ಬೇಕಾದ್ರೆ ನಾವು ತಕ್ಕೋತೇವೆ, ಅದು ಮಾಡ್ತೇವೆ. ನಮ್ಮ ಅದಕ್ಕೆ ಸಂಬಂಧ ಇಲ್ಲ, ಹೊಡಿಬಾರ್ದು ಅಂತ ಹೇಳಿ ನಮ್ಮ ಅಪೇಕ್ಷೆ ಇದೆ. ಅದಕ್ಕೆ ಹೊಡಿಬಾರ್ದು ಅಂತ ಹೇಳಿ ನಮ್ದು ಇದು. ಈಗ ನಾವು ಡಾಕುಳಗಿ ಗ್ರಾಮದಿಂದ ಒಂದು ಡಾಕುಳಗಿ ಗ್ರಾಮದಲ್ಲಿ ಏನು ಹಳಿಕಡ್ ಮಾರ್ಗವಾಗಿ ಬರುವ ರಸ್ತೆ ಇದೆ. ಆ ರಸ್ತೆ ಡಾಕುಳಗಿ ಗ್ರಾಮಕ್ಕೆ ಅಮೀರಾಬಾದ್ ವಾಡಿ ಪಾಸ್ ಆಗಿ ಹೋಯ್ತದ. ಆ ರಸ್ತೆ ಆಜು ಬಾಜು ಎರಡು ಕಾಲುವೆ ಇದೆ. ಅಲ್ಲಿ ಅಕ್ವಿಜೇಷನ್ ಕಾರಂಜಿ ಭೂ ಸ್ವಾಧೀನ ಜಮೀನಿದೆ. ಅದು ಆಜು ಬಾಜು ಎರಡು ಕಾಲುವೆ ಅವು. ಡೈರೆಕ್ಟ್ ಅಲ್ಲಿ ಒಂದು ಫೂಲ್ ಬರ್ತದೆ, 4 ಫೂಲ್ ಬರ್ತಾವ ಅಂತ ಹೇಳಿ ಆ ಕಾಲಿಗೆ ಬಿದ್ದಾವ. ನೇರವಾಗಿ ಕೆರೆಗೆ ಹೋಗ್ತಾವೆ ನೀರು. ಕಾರಂಜಿ ನದಿಗೆ ನೀರು ಹೋಗ್ತಾವ. ಇವರು ಹೊಸದ ಕಾಲಿಗೆ, ನಮ್ಮ ಹೊಲಬಲ್ಲಿ ಸಣ್ಣ ಕಾಲಿಗೆ ದೊಡ್ಡ ಕಾಲಿ ಮಾಡಿ ಅನಾವಶ್ಯಕವಾಗಿ ನೀರು ಬಿಡೋ ಒಂದು ಪ್ರಯತ್ನ ಕೆಲವು ಕುತಂತ್ರಿಗಳು ಮಾಡ್ತಿದ್ರ. ಅದಕ್ಕೂ ಮಾನ್ಯ ಶಾಸಕರವ್ರಿಗೆ ಏನು ಹೇಳ್ಯಾರ ಅಂತಂದ್ರೆ ಇದು ಸರ್ಕಾರಿ ಜಮೀನದ ಅಂತ ಹೇಳ್ಯಾರ. ಹಾಗಾಗಿ ನಮ್ಮ ಹುಮ್ನಾಬಾದ್ನ ಶಾಸಕರು ಹೇಳಿದರು ಇಲ್ಲಿ ಫೋಟ್ ಖರಾಬ್ ಜಮೀನದ, ಅದಕ್ಕೆ ನಾವು ಖಾಲಿ ಮಾಡಿದೆವು ಅಂತ ಹೇಳ್ಯಾರ. ನಾವು ಬ್ಯಾಡ್ರಂದ್ರೆ ನಮ್ಮ ಒಂದು ಜಮೀನು ಇದೊಂದು ಹೊಡಳೆವ ದಲಿತರ ಭೂಮಿ. ಇಲ್ಲಿ ಯಾವುದೇ ರೀತಿ ಫೋಟ್ ಖರಾಬ್ ಜಮೀನಿಲ್ಲ. ಇದು ನಮ್ಮ ಜಮೀನು ಏನಂತಂದ್ರೆ ಎಲ್ಲರ ಹೆಸರಿಲ್ಲ ಅವ ಒಳಗೆ ಪಣಿದಾಗ ಒಂದೇ ಸರ್ವೆ ನಂಬರ್ದಾಗ. ಇದು ಏನೋ ಆಲ್ರೆಡಿ ಅಳಿಲಕ್ ಭೀ ಹಾಕಿದೆವು. ಹಾಗಾಗಿ ಇವ್ರು ಕಾಲುವೆ ಮಾಡಂಗಿದ್ರೆ ಎರಡು ರೋಡಿನ ಆಜುಬಾಜುದಿಂದ ಕಾಲುವೆಗಳು ಕಡಿತನ ಹೋಗ್ಬೇಕು, ಕೆರಿತನ ಒಯ್ದು ಬಿಟ್ರೆ ಅವು ನೀರು ಕೆರೆಗೆ ಹೋಯ್ತಾವೆ. ಇವ್ರು 3 ಕಾಲಿ ನೀರು ತಂದು ಈ ಕಾಲಿಗೆ ಹಾಕ್ಬೇಕಂತಾರೆ. ನಮ್ಮ ಹೊಲಗಳವ ಸಣ್ಣ ಸಣ್ಣ 15 ಗುಂಟೆ 20 ಗುಂಟೆ 1 ಎಕರೆ ಅವ. ಹೊಸ ನೀರು ಇಲ್ಲಿ ಬರ್ತಾವ. ಇಲ್ಲಿ ನಮಗೆ ತೊಂದರೆ ಆಯ್ತದೆ. ಅದಕ್ಕೆ ನಾವು ಕಾಲಿ ಬೇಡಲ್ದೆವು. ಮತ್ತು ಮ್ಯಾಗೆ ನಮಗೆ ಇದರ ಅವಶ್ಯಕತೆ ಇಲ್ಲ. ನಾವು ಪ್ರತಿ ವರ್ಷ ಕಾಲಿ ತೆಕ್ಕೊಂಡಿದ್ದೆವು. ಇವತ್ತು ಕೆಲವರು ಬಂದು ಹೇಳ್ತಾರೆ, ಅವ್ರಿಗೆ ಏನು ಬಿ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ನಾವು ಒಬ್ಬ ಬೇಡಲತ್ತಿದೆ, ಒಂದು ಯುವಕ ಬೇಡಲತ್ತದ ಅಂತ ಹೇಳ್ತಾರೆ ಅವ್ರು. ನೋಡ್ರಿ, ಈಗ ಇಷ್ಟು ಜನ ಹರ ಈಗ ಹೊಲ ಇದ್ದರು ಬೇಡಂಬರ್ರಿ ನಮ್ಮ ಜೊತೆ ಹರ. ಇವ್ರು ಹೇಳ್ತಾರೆ, ಕೇಳ್ಬೇಕು ನೀವು. ಖಾಲಿ ಬೇಡ ಅಂತ ಅವ್ರು ಭೀ ಹೇಳ್ತಾರೆ. ಹಾಗಾಗಿ ನಾವು ಇನ್ನೊಂದು ಶಾಸಕರಿಗೆ ಯಾವುದೇ ರೀತಿ ಅನೈತಿಕವಾಗಿ ನಾವು ಮಾತಾಡಿಲ್ಲ. ಅನೈತಿಕ ಪದದ ಅರ್ಥನೇ ಗೊತ್ತಿಲ್ಲ ಅವರಿಗೆ. ನಮ್ಮ ಅನೈತಿಕ ಅಂತಾರೆ. ಹಾಗಾಗಿ ನಾವು ಶಾಸಕರು ಏನು ಹೇಳ್ಯಾರ, ನಮ್ಮ ಹೊಲಬಲ್ಲಿ ಸರ್ಕಾರಿ ಜಮೀನದ ಫೋಟ್ ಖರಾಬ್ ಅದ, ನಾವು ಮಾಡ್ತಿಂದಾರೆ. ಹಾಗಾಗಿ ನಮ್ಮ ಹೊಲಬಲ್ಲಿ ಜಾದ್ ಭೀ ಫೋಟ್ ಖರಾಬ್ ಇಲ್ಲ, ನೀವು ಮಾಡಬೇಡ್ರಿ ಅಂತ ಹೇಳಿದೆವು. ಆದ್ರೂ ಭೀ ಅವ್ರು ಮಾಡ್ತೇವೆ ಅಂದ ಕಡೆ ನಾವು ಇವರು ಒಂದು ಇದು ದಲಿತರ ಒಂದು ಭೂಮಿ ಮ್ಯಾಗ ಈ ರೀತಿ ಖಾಲಿ ಮಾಡಕ್ಕೆ ಹೊಂಟ್ರಂತ ನಾವು ಹೇಳಿದೆವು. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಅವ್ರಿಗೆ ನಾವೇನು ಕ್ಷಮೆ ಕೇಳುವಷ್ಟು ಮೂರ್ಖರಲ್ಲ. ಯಾಕಂದ್ರೆ ನಾವೇನು ತಪ್ಪು ಮಾಡೋಟು ದಡ್ರಲ್ಲ, ಕ್ಷಮೆ ಕೇಳೋಟ್ಟು ಹೊಸರು ಭೀ ಇಲ್ಲ. ನಾವು ಅಲ್ಲಿ ನಾವು ಖಾಲಿ ತೆಕ್ಕೋತೇವೆ ನಮ್ಮ ಹೊಲಬಲ್ಲಿ ನರೇಗಾ ಒಂದು ಉದ್ಯೋಗ ಖಾತಿರದಾಗ. ಅವ್ರು ಯಾವುದೋ ಬಜೆಟ್ ತಂದು ಕಾರಂಜಿ ಕಡೆಯಿಂದ ತರ್ತರದ ಕಾರಂಜಿ ಭೂ ಸ್ವಾಧೀನ ಜಮೀನಲ್ಲ, ಅದು ಊರಾಗದ. ಅಲ್ಲಿ ಮಾಡಲಿ. ಈಗ ರೋಡ್ ಅದ, ರೋಡ್ ಸರಿ ಮಾಡಲಿ. ಊರಾಗಿಂದು ಅವ್ರ ಮನೆಗಳೆಲ್ಲ ಖಾಲಿ ಹೊಡೆದು ರೋಡ್ ಮೇಲೆ ಮನೆ ಕಟ್ಟಾರ. ಅವು ಹೊಡೆದಾಕಿ ಖಾಲಿ ಮಾಡಲಿ. ಅವು ನೀರು ಹೊರ ಹೋಯ್ತಾವೆ. ಈಗ ಈ ಕಡೆ ನಮ್ಮ ಇಲ್ಲಿ ಚಾರ್ ಚಿಲ್ಕೊಂಡು ನಮ್ಮ ಮನೆ ಕಡೆಯಿಂದ ಒಂದು ಖಾಲಿ ಅದ, ಅಲ್ಲಿ 2 ಖಾಲಿ ಅವ, ಅದು ಸರಿಪಡಿಸ್ಲವ್ರು. ಅದು ಎಲ್ಲ ಬಿಟ್ಟು ಇವ್ರು ಅನವಶ್ಯಕವಾಗಿ ಸರ್ಕಾರದ ದುಡ್ಡು ದುರುಪಯೋಗ ಪಡಿಸ್ಬೇಕು. ಕಾರಂಜಿದವರಾಗಲಿ ಒಂದು ನಮ್ಮ ಶಾಸಕರಾಗಲಿ ಇವರು ಹೆಂಗಾರ ಮಾಡಿದ್ರು ಲೂಟಿ ಮಾಡ್ಬೇಕಂತೇಳಿ ಈ ರೀತಿ ಮಾಡ್ತಾರೆ. ಅವ್ರು ಹಿಂದಿನ ಚೇಲಗಳು ಮಾತು ಕೇಳ್ತಾರೆ ಅಷ್ಟೇ ಅವರು. ಇದ್ರಾಗ ನಮ್ಮ ಶಾಸಕರೇನು ಅವ್ರು ಒಳ್ಳೆಯವ್ರ, ಅದರ ಬೇರೆ ಮಾತಿಲ್ಲ. ಯಾಕಂದ್ರೆ ಅವ್ರು ಈ ಬಾರಿ ಫಸ್ಟ್ ಬಂದಾರ. ಇನ್ನೂ ಅವ್ರ ಅವಧಿ ಮುಗ್ದಿಲ್ಲ. ಅವ್ರು ಹಿಂಗಂತ ನಾವು ಹೇಳಕ್ ಬರಲಿಲ್ಲ. ನಮ್ಮ ಹೊಲಬಲ್ಲಿಟ್ಟು ಖಾಲಿ ಮಾಡಬೇಡ ಅಂತ ಹೇಳ್ತೇವೆ.
ಮಾನ್ಯ ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ರವ್ರು ಮಾಡಿದ ರೀತಿಯಲ್ಲಿ ಅವ್ರು ಮಾಡಿದ ಮುಂದಕ್ಕೆ ನಡ್ಸ್ಕೊಂಡು ಹೋಗಲಿ. ಅವ್ರು ಮಾಡಿದ ಕಾಲುವೆ ಇನ್ನೂ ರೋಡ್ಗಳು ಇನ್ನೂ ಭೀ ನಮ್ಮಲ್ಲಿ ಶಾಸಕರು ಮಾಡಿದ್ದೇವ. ಅವ್ರು ಹೊಸದಾಗಿ ಮಾಡಿದ್ದು ಕೆಲವೊಂದು ಯಾವಾರ ಇದ್ರು ಭೀ ತೋರಿಸಲ್ಲ ಎಂದು ಹೇಳ್ತೇವೆ. ನಮ್ಮ ಕಾಲುವೆ ಇಲ್ಲ, ಇದನ್ನೇ ಡೀಪ್ ಅದ ಕಾಲುವೆ. ಏನು ಎಲ್ಲರ ಏನು ಮ್ಯಾಲಿಲ್ಲ, ಏನು ಭರ್ತಿ ಆಗಿಲ್ಲ, ಏನಿಲ್ಲ, ಭಾಳ ಡೀಪ್ ಅದ ಕಾಲಿ. ನಮ್ಮ ಕಾಲಿ ಜರತೆ ಇಲ್ಲ. ಅವ್ರು ಯಾರು ಜರತ್ ಅದ ಅವ್ರು ಮಾಡಿಸ್ಕೊಂಬಲಕ್ಕ ನಮಗೆ ಬೇಕಾಗಿಲ್ಲ. ಅದಕ್ಕೆ ನಾವು ರೊಕ್ಕಿಸಿದ್ದೇವೆ ನೋಡ್ರಿ ಅಷ್ಟೇ. ನೋಡ್ರಿ ಸರ್, ಈಗ ಮೇಲಿಂದು ಖಾಲಿ ತಕ್ಕೊಂಡು ಹೊಂಟ್ರ ಅವ್ರೇನದ ಅಂದ್ರೆ ಏನು ಭೀ ಸವಲತ್ತದ ಎಲ್ಲ ಅವರೇ ಇದು ಮಾಡ್ತಾರ. ಈ ಖಾಲಿಲಿಂದ ಏನದ ಅಂದ್ರೆ ನಮಗೆ ತೊಂದರೆ ಇದೆ. ಇದು ಸರ್ವೆ ಮಾಡಿ ಈ ಖಾಲಿಯನ್ನು ಮುಂದುವರಿಸ್ಬೇಕಂತ ನಮ್ಮ ಕೋರಿಕೆ ಬಂದದ. ಅವ್ರು ನಿಮ್ಗೆ ಹೇಳೋರೆಲ್ಲ ಅವ್ರ ಹೊಲ ಇಲ್ಲ ನಮ್ಮ ಹೊಲಗಳವ, ನಮಗೆ ತೊಂದರೆ ಅದ. ಗೌರ್ಮೆಂಟ್ ಯಾವ್ಯಾವ್ದು ನೀವು ಏಟ್ ಕಳಿಸಿರಿ ಎಂಬುದು ಅವ್ರು ಮಾಡ್ಕೋತಾರ. ಖಾಲಿ ಎಂಬುದು ನಮ್ಮ ಹೊಲದಾಗ ತೆಗಿತಾರ. ಅವ್ರು ಯಾರು ಹೊಲ ಬಂದು ಚೆಕ್ ಮಾಡ್ರಿ, ಯಾರ್ಯಾರ ಹೊಲದಾಗ ಬೋರ್ ಅಲ್ಲವ, ಯಾರ್ಯಾರಿಗೆ ಏನೇನು ಆಮದನಿ ಗೌರ್ಮೆಂಟ್ ಮಾಡ್ಯದ, ಎಲ್ಲ MLA ಸಾಹೇಬ್ರಿಗೆ ಯಾರ್ಯಾರಿಗೆ ಏನು ಮಾಡ್ಯದ. MLA ಸಾಹೇಬ್ರಿಗೆ ಮಾಡಕ್ಕೆ ಖಾಲಿನೇ ಅಧಿಕಾರ ಅದ ರೀ ನಮ್ಮ ಹೊಲದಲ್ಲಿ. ನಮ್ಮ ಹೊಲದಾಗ ಬರ್ರಿ, 4 ಬೋರಿಂಗ್ ಹೊಡ್ಸ್ಕೊಂಡಾರ. ಬಂದು ಇದ್ರಾಗೆ ತೆಗಿದೆಯಲ್ಲ ತರ ಇದ್ರಾಗ ಅಳದ್ರ ಹೊಲಗಳು ಇನ್ನೂ ಮುಂದಕ್ಕೆ ಹೋಯ್ತಾವ. ನಮ್ಮ ಪೆಲೆ ಹೊಲ ಅಳಿಸಿ ಮೇಲೆ ಇದು ಏನಿದ್ರು ಭೀ ಮಾಡ್ಬೇಕು. ಅವ್ರು ಏನಿದ್ರು ಭೀ ಮಾಡ್ಬೇಕು. ಮತ್ತು ಹಂಗೆ ಆ ಕಡೆಯಿಂದ ಬರ್ಬೇಕು. ಅವರು ಈ ಕಡೆಯಿಂದ ಬರಂಗಿಲ್ಲ. ಅದು ಕೇಳ್ತೀವಿ. ನಮ್ಮ ಶಾಸಕರು ಏನಾರ ಎಲ್ಲ ಒಳ್ಳೆಯರ. ಇವ್ರು ಏನು ಮಾಡ್ತಾರ, ಹಿಂದಿದ್ದವ್ರು ಮಾಡ್ತಾರೆ. ಇದು ಏನಿದ್ರು ಭೀ ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳಿ ಏನು ಮಾಡೋದೇನು ಬೇಕಾಗಿಲ್ಲ. ಇಲ್ಲಿ ಇದು ಇಲ್ಲ ಅಚೋಳ ಕಡಿಮೆ ಬರ್ಲಿಕ್ಕೆ ಈ ಕಡೆ ಕೆದರ್ಕೋತ. ಅದಕ್ಕೆ ನಾವು ಬೆಂಬಲಿದ್ದೆ. ನಾನು ಇಲ್ಲಿಂದ ನಡ್ಮತ್ತದ ಕೆದರ್ತ ಇಲ್ಲ, ಅವ್ರವರ ಇವ್ರರ ಅಂದ್ರೆ ಇದು ಇಲ್ಲ. ಬರ್ಲಿ ಅಚೋಳ ಕಡಿಮೆ ಕೆದರ್ಕೋತ ಬರ್ಲಿ, ನಾ ಭೀ ಕೆದರ್ ಕೊಡ್ತಾ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.